ತಿಳ್ಕೊಳ್ಳಿ ಎದುರ್ಕೊಂಬಿ ಗರ್ಕೆ ಸಾಂಬಾರು ಮಾಡೋಕ್ಕೆ ಇಲ್ಲಿ ಪೋಸ್ಟ್ ಮಾಡಕ್ಕೆ अंदर छोड़ दो अंदर छोड़ दो ನೂತನವಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಆಯ್ಕೆಯಾದಂಥ ಡಿ ಕೆ ಶಿವಕುಮಾರ್ ಸರ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಆ ಸ್ಥಾನವನ್ನು ಬಿಟ್ಟುಕೊಟ್ಟ ನಮ್ಮ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ. ಇವತ್ತೇನು ನಮ್ಮ ಶಾಸಕರು ಎನ್ ಶ್ರೀನಿವಾಸ್ ಅವರು ಏನು ಪ್ರತಿಯೊಂದು ಮನೆಗೂ ಸಿಹಿಯನ್ನು ಹಂಚಿ ಪ್ರತಿಯೊಂದು ಮನೆಯಲ್ಲೂ ಲಾಡು ನೀಟಾಗಿ ಪ್ಯಾಕ್ ಮಾಡಿಸಿ ಶುದ್ಧತೆಯಾಗಿ ಮಾಡಿಸಿ ಭಾಳಷ್ಟು ಪ್ರತಿಯೊಬ್ಬ ಮೆಂಬರ್ ಕೈಲೂ ಕೊಟ್ಟು ಪ್ರತಿಯೊಂದು ಮನೆಗೂ ತಲುಪಿಸ್ಬೇಕು ಆ ಸಿಹಿ ಅನ್ನೋದನ್ನು ಆ ಸಂಭ್ರಮವನ್ನು ಆಚರಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ನಮ್ಮ ಕೌನ್ಸಿಲರ್ ಪುರುಷೋತ್ತಮ್ರವರು ಪ್ರತಿಯೊಂದು ಮನೆಗೂ ಹಾಗೂ ಅವ್ರ ವೋಟರ್ಸ್ ಎಲ್ಲೆಲ್ಲಿದ್ದಾರೋ ಅಲ್ಲಲ್ಲಿ ಹುಡ್ಕೊಂಡೋಗಿ ಅವ್ರ ಮನೆಗೆ ಕೊಟ್ಟಿದ್ದಾರೆ. ಅವ್ರಿಗೊಂದು ಅಭಿನಂದನೆಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಸರ್, ಖಂಡಿತ ಇದು ಒಂದು ಆಶೀರ್ವಾದ ಅಂತಲೇ ತಿಳ್ಕೊಬೋದು. ನಮ್ಮ ನೆಲಮಂಗಲ ಶಾಸಕರು ನಾನು ಶಾಸಕನಲ್ಲ ನಿಮ್ಮ ಮನೆ ಸೇವಕ ಅಂತ ಪ್ರತಿಯೊಂದು ಕಡೆನೂ ಏನಂತಾರೆ ಪಕ್ಷ ಭೇದ ಮಾಡ್ದಲೇ ಎಲ್ಲರ ಮನೆಗೂ ಮನೆ ಮಗನಾಗಿ ಚೆನ್ನಾಗಿ ಸಿಹಿ ಹಂಚಿದ್ದಾರೆ. ಸರ್, ಇದಕ್ಕೇನು ಹೇಳಬೇಕು ಅಂದರೆ ಡಬಲ್ ಅನ್ನೋದಕ್ಕಿಂತ ಈಗ 50% ಇದ್ದಿದ್ದು 1000% ಆಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಅವರು ಇದಕ್ಕೆ ಮುಂಚೆ ಭಾಳಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ. ಇನ್ನು ಮುಂದಕ್ಕೆ ಇನ್ನೂ ಒಳ್ಳೆ ಕೆಲಸ ಮಾಡೋದಕ್ಕೆ ಒಳ್ಳೆ ಅವಕಾಶ ಕೊಟ್ಟಂಗೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದೊಂಥರ ಹಬ್ಬದ ವಾತಾವರಣ ಆಗೋಗಿದೆ. ಏನು ಉಗಾದಿ ಹಬ್ಬದಲ್ಲಿ ಮನೆಗೆ ಒಬ್ಬಟ್ಟು ಮಾಡ್ತೀವ, ಈ ಥರ ಈ ಸಲ ನಮ್ಮ ಡಿ ಕೆ ಸಾಹೇಬರು ಇದು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಕ್ಕೆ ಮನೆಗೂ ಲಾಡು ಹಬ್ಬನ ಆಚರಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ.